ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಕಲಾತ್ಮಿಕ. ನಾನು ನಿಮ್ಮ ವಿಜಯ ಶಿವಕುಮಾರ್. ಇವತ್ತು ಶನಿವಾರದ ಬ್ಲಾಗ್ ಹಾಕ್ತಾ ಇದ್ದೀನಿ. ಬೆಳಿಗ್ಗೆ ಎದ್ಬಿಟ್ಟು ಯೋಗ ಮಾಡಿ ಪರಮಾತ್ಮನ ನೆನಪು ಮಾಡಿ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀನಿ. ಇದು ಪಾರ್ಲೇಜಿ ಬಿಸ್ಕತ್ತು. ಮೊದಲು ಪತಂಜಲಿ ಬಿಸ್ಕತ್ ತಿಂತಾಯಿದ್ದೆ ಯಾವಾಗಾದರೂ ಒಂದ್ಸರಿ. ಪಾರ್ಲೇಜಿ ಬಿಸ್ಕತ್ ತಿಂತಾಯಿದ್ದೀನಿ, ಟೀ ಕುಡಿತೀನಿ ಯಾವಾಗಾದರೂ ಒಂದ್ಸರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂಡಿ ಬದನೆಕಾಯಿ ಬಜ್ಜಿ, ರೊಟ್ಟಿ, ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಇವಾಗ ಪೂಜೆ ಮಾಡಿಬಿಟ್ಟು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಭಿ ವೀಕ್ಷಕರಿಗೂ ನನ್ನ ವಿನಂತಿ. ಎಣ್ಣೆ ಹಚ್ಚಿಬಿಟ್ಟು ಗ್ಯಾಸ್ ಮೇಲೆ ಈ ಥರ ಸುಡೋದು ಬದನೆಕಾಯಿನ. ಇದು ಸುಟ್ಬಿಟ್ಟು ಇದಕ್ಕೆ ಈರುಳ್ಳಿ, ಹಸಿಮೆಣಸು ಅದೆಲ್ಲ ಹಾಕಿಬಿಟ್ಟು ಇದು ಮಾಡಿ ಇವಾಗ ಸುಡ್ತಾ ಇದ್ದೀನಿ ಇದನ್ನು. ಇದು ಮೇಲಿನ ಸಿಪ್ಪೆಲ್ಲ ಕಪ್ಪಾಗುತ್ತೆ, ಆವಾಗ ತೆಗೆಯೋದು. ಇದು ಧನಿಯಾ ಜೀರಿಗೆ ನೀರು. ಬೆಳಗ್ಗೆ ಎದ್ದು ಹಾಳು ಹೊಟ್ಟೆಲಿ ಕುಡಿಲಿಕ್ಕೆ ತುಂಬ ಹೆಲ್ತಿ ಆ್ಯಂಡ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಜೀರಿಗೆ ಕೊತ್ತಂಬರಿ ನೀರು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಬೇಕು. ಬದನೆಕಾಯಿ ಸುಡ್ತಾ ಇದೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದು ಸೋರೆಕಾಯಿ, ಹಾಲ್ಗುಂಬಳಕಾಯಿ ಅಂತಾರೆ ಬಯಲುಸೀಮೆ ಕಡೆ. ದಪ್ಪ ಮೆಣಸಿನ್ಕಾಯಿ, ಮಿರ್ಚಿ ಮಾಡಲಿಕ್ಕೆ, ರೊಟ್ಟಿ ಜೊತೆ ಇದು ಉಪ್ಪು ತುಂಬಿಬಿಟ್ಟು ಗುರಳ್ ಪುಡಿ ಅಂತಾರೆ ಅದೆಲ್ಲ ಹಾಕಿಬಿಟ್ಟು ಮಾಡ್ತಾರೆ. ಇದು ತುಂಬ ಯೂಸ್ ಇದೆ. ಇದು ಮೆಣಸಿನ್ಕಾಯಿ ಮಿರ್ಚಿಗಂತೂ ತುಂಬ ಪ್ರಸಿದ್ಧ. ಶಂಖಪುಷ್ಪ ಗಿಡ ಮನೆಯಲ್ಲೇ ಬೆಳೆಸಿರೋದು. ಸ್ನೇಕ್ ಪ್ಲ್ಯಾಂಟ್ ಅಲ್ವ, ಇದು ತುಂಬೆ ಪ್ಲ್ಯಾಂಟ್. ಮನೆ ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಒಣಗಿಸ್ತಾ ಇದ್ದೀನಿ ಮಾಡಿಬಿಟ್ಟು. ಇದು ಬೆಳಗ್ಗೆ ಬಿಸಿಲು ಅಷ್ಟೊಂದು ಇರಲ್ಲ, ಇವಾಗ ಹೊರಗೆ ಹಾಕಿರೋದು. ಚಿಗುರೆಂಟು ಅಂತ ಗಿಡ ಇದು. ಇದು ದಾಸಾಳ ಹೂವಿನ ಗಿಡ, ಅದ್ರ ಜೊತೆ ಎಲೆ ಹಬ್ಸಿದ್ದೀನಿ. ನಮ್ಮನೆ ಹೂವಿನ ಗಿಡಗಳು. ಮಾವಿನ ಎಲೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.